ನಮ್ಮ ಮೆಟ್ರೋ ಸ್ಟೇಷನ್ಗಳಲ್ಲಿ BMRCL ಅಮೂಲ್ ಪ್ರಾಡಕ್ಟ್ ಅನ್ನು ತರೋದಕ್ಕೆ ನಿರ್ಧಾರ ಮಾಡಿರುವಂಥದ್ದು. ಆದರೆ ಇದಕ್ಕೆ ಬಹಳಷ್ಟು ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಜನಸಾಮಾನ್ಯರು ಇದಕ್ಕೆ ಏನು ಹೇಳ್ತಾರೆ? ನಂದಿನಿ ಬೆಟರ, ಅಮೂಲ್ ಬೆಟರ? ಈಗಾಗಲೇ ನಂದಿನಿ ಪ್ರಾಡಕ್ಟ್ ಅನ್ನೇ ನಮ್ಮ ಮೆಟ್ರೋ ಸ್ಟೇಷನ್ ಅಲ್ಲಿ ಕೂಡ ಇಡಬೇಕನ್ನೋ ಕೂಗು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾದ್ರೆ ಸಾರ್ವಜನಿಕರು ಏನು ಹೇಳ್ತಾರೆ, ಬನ್ನಿ ಅವ್ರನ್ನೇ ಕೇಳ್ಕೊಂಡು ಬರೋಣ. ಸರ್, ನಮ್ಮ ಹೆಮ್ಮೆ ಇದು ಅಂದ್ರೆ ನಂದಿನಿ ಹಾಲು. ಸದ್ಯ ಈಗ ಬಹುತೇಕ 10 ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲನ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆಸ್ ಎ ಕನ್ನಡಿಗರಾಗಿ ನೀವೇನು ಹೇಳ್ತೀರಾ? ನೋಡಿ, ನಾವು ಯಾವತ್ತು ನಂದಿನಿಗೆ ಸಪೋರ್ಟ್ ಮಾಡೋರು. KMF ಅಂದ್ರೆ ನಮಗೆ ಕರ್ನಾಟಕ ಇದ್ರದ್ದು ಮಿಲ್ಕ್ ಫೆಡರೇಷನ್ದು ವತಿಯಿಂದ ಮಾಡಿದ್ದಾರೆ. ಅದು ನಮ್ಮ ರೈತರಿಗೆ ಸಪೋರ್ಟೆಡ್ ಆಗಿ ಇದೆ ಅದು. ಅದರಿಂದ ನಾವು ಯಾವತ್ತು ನಂದಿನಿಗೆ ಸಪೋರ್ಟು. ಇದು ಏನು ಅಮೂಲು ಅಂತ ನಮ್ದಲ್ಲ, ಆದ್ರೂ ಈ ಮೆಟ್ರೋ ಸ್ಟೇಷನ್ ಅವರು ಏನದು ಒಳ ರಾಜಕೀಯನ ಗೊತ್ತಾಗೋದಿಲ್ಲ ನಮಗೆ. ನಾವಂತೂ ಸಾರ್ವಜನಿಕರು ಅಲ್ವಾ? ಅದರಿಂದ ನಮಗೆ ನಂದಿನಿಗೆ ನಾವು ಸಪೋರ್ಟ್ ಯಾವತ್ತೂ. ನೋಡಿ, ನಾವು ರೈತರ ಪರವಾಗಿರುವವರು ಯಾವತ್ತೂ. ನಾವು ರೈತರಿಗೆ ಅದರಲ್ಲಿ ಏನಾದರೂ ಸಿಗಲಿ ಅಂತಲೇ ಹೇಳ್ಬಿಟ್ಟು ಈಗಾಗಲೇ ನೋಡಿ, ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು ಹಾಲಿಗೂ ಅದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದು ರೈತರಿಗೇನೋ ಸಪೋರ್ಟ್ ಆಗಲಿ ಅಂತಲೇ ಕೊಡ್ತಿರೋದು. ಅದರಿಂದ ನಾವು ಈ ಥರ ಬೇರೆಯವ್ರದ್ದು ಈಗ ಅಮೂಲ್ ಅಂದರೆ ನಮ್ದು ಅಲ್ವೇ ಅಲ್ಲ, ನಿಜವಾಗಿ ಹೇಳ್ಬೇಕಾದ್ರೆ. ಅದಕ್ಕೋಸ್ಕರ ನಾವು ಯಾವತ್ತು ನಂದಿನಿಗೆ ನಾವು ಸಪೋರ್ಟ್ ಮಾಡೋದು. ಆಯಿತಾ? ನಮ್ಮ ನಂದಿನಿ ಎಲ್ಲ ಥರದಲ್ಲೂ ಚೆನ್ನಾಗಿದೆ. ನಾವು ಅದನ್ನು ಉಪಯೋಗಿಸ್ತಾ ಇದ್ವಿ. ಬೇರೆಯವ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ನಾವು ಇಷ್ಟ, ನಾವು ಅದನ್ನು ಉಪಯೋಗಿಸ್ತೀವಿ. ಸೊ ನೀವು ನಂದಿನಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ? ನಾವು ಫುಲ್ ಸಪೋರ್ಟ್ ಮಾಡ್ತೀವಿ, 100% ಸಪೋರ್ಟ್. ನಂದಿನಿಗೆ ಸಪೋರ್ಟ್ ಮಾಡಬೇಕಂದ್ರೆ ಏನಿದೆ, ಜನಗಳಿಗೆ ಏನು ನೀಡಿದೆ ಅದನ್ನು ಮಾಡೋದು ಗೌರ್ಮೆಂಟು. ಇದು ಆ್ಯಕ್ಚುಲಿ ನಮ್ಮದೇ ತಾನೆ, ಹೊರಗಡೆ ಏನಿಲ್ಲ ಪ್ರಾಡಕ್ಟು. ಸಪೋರ್ಟ್ ಮಾಡಲೇಬೇಕು ಆಬ್ವಿಯಸ್ಲಿ. ಇಲ್ಲ, ನಮ್ಮ ಪ್ರಕಾರ ಲೋಕಲ್ ಪ್ರಾಡಕ್ಟ್ ಸಪೋರ್ಟ್ ಮಾಡಬೇಕು. ನಂದಿನಿ ಮಾಡೋದು ಒಳ್ಳೆದು. ಏನಂದ್ರೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ, ನಮ್ಮ ಸ್ಟೇಟ್ ಪ್ರಾಡಕ್ಟ್ ಚೆನ್ನಾಗಿದೆ, ಎಲ್ಲ ಕಡೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಡೆಲ್ಲಿ ಇಲ್ಲಿ ಎಲ್ಲ ಕಡೆನೂ ಹೋಗ್ತಾ ಇದೆ. ಸೊ ದರ್ ಇಸ್ ನೋ, ನಂದಿನಿ ಸೇಲ್ ಮಾಡೋದೇನು ತಪ್ಪಿಲ್ಲ, ಬಟ್ ಮೆಟ್ರೋ ಸ್ಟೇಷನ್ ಹಾಕಿದ್ರೆ ನಮ್ಮ ಲೋಕಲ್ ಪ್ರಾಡಕ್ಟ್ ಹಾಕೋದು ಒಳ್ಳೆದು. ವಿ ಹ್ಯಾವ್ ಟು ಸಪೋರ್ಟ್ ಅವರ್ ಲೋಕಲ್. ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂದ್ರೆ ನಂದಿನಿಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ರೈತರಿಗೆ ಲಾಭ ಆಗುತ್ತೆ ಅಂತ ಏನು ಹೇಳ್ತೀರಾ? ಇಲ್ಲ, ನಮ್ದು ಲೋಕಲ್ ಪ್ರಾಡಕ್ಟ್ ಸಪೋರ್ಟ್ ಮಾಡಬೇಕು. ನಮ್ಮದಲ್ಲಿ ಲೋಕಲ್ ಪ್ರಾಡಕ್ಟ್ ಸಪೋರ್ಟ್. ಕಾಂಪಿಟೇಷನ್ ಇರಲೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅಮೂಲ್ ಇಲ್ಲ ಅಂದರೆ ಬೇರೊಬ್ರು ಬರ್ತಾರೆ, ಬಟ್ ಲೋಕಲ್ ಪ್ರಾಡಕ್ಟ್ ಸಪೋರ್ಟ್ ಮಾಡಬೇಕು. ವಿ ಹ್ಯಾವ್ ಟು ಸಪೋರ್ಟ್ ಅವರ್ ಲೋಕಲ್ ಪ್ರಾಡಕ್ಟ್. ಅದೇ ನಂದಿನಿ ಅಂದರೆ ನಮ್ಮದು ಕರ್ನಾಟಕದ್ದೇ. ಕರ್ನಾಟಕದ ನಮ್ಮ ಐಟಮ್ ಇಲ್ಲೇ ನಮ್ಮಲ್ಲೇ ಸೇಲ್ ಆಗಬೇಕು. ಬೇರೆ ರಾಜ್ಯದೆಲ್ಲ ತಂದು ಇಲ್ಲಿ ಸೇಲ್ ಮಾಡೋದು ಒಳ್ಳೆಯದಲ್ಲ. ಲಾಸ್ಟ್ ಟೈಮ್ ಹಂಗೆ ನಂದಿನಿ ಇದನ್ನೇ ಸೇಲ್ ಮಾಡೋಕ್ಕೆ ನೋಡಿದ್ರು ಒಂದು ರಾಜಕೀಯ ಪಕ್ಷ. ನಾವು ಆದಷ್ಟು ತಡೆದಿದ್ದೀವಿ. ಇದನ್ನು ಕೂಡ ನಾವು ಹಾಗೆ ಬರದಾಗೆ ನೋಡ್ಕೊಳ್ತೀವಿ. ಸೊ ನಮ್ಮ ನಂದಿನಿಯನ್ನು ಕೂಡ ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ಹಾಕಿದ್ರೆ ಎಷ್ಟು ರೈತರಿಗೆ ಲಾಭ ಆಗ್ಬೋದು ಸರ್? ಇಲ್ಲ, ಅದೇ ನಮ್ಮದು ನಂದಿನಿ ಹಾಕಿದ್ರೇ ಒಳ್ಳೆಯದು. ಎಲ್ಲ ಮೆಟ್ರೋ ಸ್ಟೇಷನ್ಗಳಲ್ಲಿ ನಂದಿನಿ ಇದು ಔಟ್ಲೆಟ್ ಇದ್ರೇ ಒಳ್ಳೆಯದು, ಬೇರೆ ಅಮೂಲ್ಗಿಂತ. ನಮ್ಮದೆಲ್ಲ ಪ್ರಾಡಕ್ಟ್. ನಂದಿನಿ ಕರ್ನಾಟಕದ ಆಸ್ತಿ. ನಂದಿನಿ ನಾವು ಏನು ಬಿಟ್ಕೊಡ್ಬಾರ್ದು. ಅಮೂಲು ಇರೋದ್ರಿಂದ ಅಮೂಲು ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ನಂದಿನಿ 90% ನಂದಿನಿನೇ ಇರಬೇಕು ಬೆಂಗಳೂರಲ್ಲಿ. ಏಕೆಂದರೆ ನಂದಿನಿ ಅಂದರೆ ಕರ್ನಾಟಕದ ಅದು ಇದು. ಏಕೆಂದರೆ ಅದರಿಂದ ರೈತರಿದ್ದಾರೆ, ಅದರಿಂದ ನಾವು ಇದ್ದೀವಿ. ನಾವು ನಂದಿನಿ ಪಾರ್ಲರ್, ನಾವು ನಂದಿನಿ ಹಾಲು ಸೇಲ್ ಮಾಡೋದು ನಾವು ಇದ್ದೀವಿ. ಅದು ಹಾಲ್ಗಾಗಿ ನಂದಿನಿ ಹಾಲ್ಗೆ 90% ಸಪೋರ್ಟ್ ಮಾಡಲೇಬೇಕು. ಏಕೆಂದರೆ ನಂದಿನಿ ಅಂದರೆ ಕರ್ನಾಟಕ ಅಂದರೆ ನಂದಿನಿ ಮೇಯ್ನ್. ನಂದಿನಿಯಲ್ಲಿ ಕರ್ನಾಟಕನೇ ಮೇಯ್ನ್ ಇದು. ಹಂಗಾಗಿ ಕರ್ನಾಟಕಕ್ಕೆ ಫುಲ್ ಎಲ್ಲ ಕಡೆ 90% ಸಪೋರ್ಟ್ ಬೇಕೇ ಬೇಕು. ಸೊ ಈಗ 10 ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಹಾಕೋದಕ್ಕೆ ಈಗಾಗಲೇ ಟೆಂಡರ್ ಕರೆದಿರುವಂತದ್ದು, ಇದು ಎಷ್ಟು ಮಟ್ಟಿಗೆ ಸರಿ? BMRCL ಏನು ಹೇಳ್ತೀರಾ? ಅದು ಸರಿಯಲ್ಲ ಮೇಡಮ್. ಅದು ನಂದಿನಿ ಅಂದರೆ ಕರ್ನಾಟಕದಲ್ಲಿ ನಂದಿನಿ ಅಡ್ವರ್ಟೈಸ್ಮೆಂಟೇ ಇರಬೇಕು. ಅಮೂಲು ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ ಅಂದರೆ ಅದು ಗೌರ್ಮೆಂಟು ನಾವು ಏನು ಮಾಡೋದು ಅಂತ ಅರ್ಥ ಆಗ್ತದೆ. ಬಟ್ ಕರ್ನಾಟಕದಲ್ಲಿ ನಂದಿನಿನೇ ಇರಬೇಕು. ನಂದಿನಿ ಎಲ್ಲ ಅದರಿಂದ ಎಲ್ಲನೂ ಇದಾಗ್ತಾ ಇದೆ. ರೈತರಿಂದ ನಾವಿದ್ದೀವಿ, ಎಲ್ಲರಿಂದ ನಂದಿನಿ ಇರಲೇಬೇಕು ಕರ್ನಾಟಕದಲ್ಲಿ. ನಂದಿನಿ ಅಂದರೆ ಯೋಚನೆ ಮಾಡಲ್ಲ ಯಾರು, ಆ ರೀತಿ ತೊಗೊಂಡು ಹೋಗ್ತಾ ಇದ್ದಾರೆ. ನಂದಿನಿ ಅಂದರೆ ಸಾಕು, ಯೋಚನೆ ಮಾಡಲ್ಲ. ಅವ್ರಿಗೆ ಪರಿಶುದ್ಧ ಅಂತ ಕನ್ಫರ್ಮ್ ಆಗಿಬಿಟ್ಟಿದೆ. ಹಂಗಾಗಿ ನಾವು ಅದನ್ನು ಬೆಳೆಸ್ಬೇಕು, ಉಳಿಸ್ಬೇಕು. ನಾವು ಯೂಸ್ ಮಾಡ್ತಿದ್ದೀವಿ ಮುಂಚೆಯಿಂದಾನೆ. ಬಟ್ ಇವಾಗ ಅಂದರೆ ದೇರ್ ಇಸ್ ನೋ ಪಾಯಿಂಟ್ ತೊಗೊಳೋದಕ್ಕೆ. ಏಕೆಂದರೆ ಅದಕ್ಕಿಂತ ಚೆನ್ನಾಗಿ ಅಮೂಲ್ಯ ಸಿಗುತ್ತೆ, ಇನ್ನೂ ಕಡಿಮೆಗೆ ಸಿಗುತ್ತೆ ಅಮೂಲು. ಇಲ್ಲಾಂದರೆ ನಾನು ಇನ್ನೊಂಚೂರು ದುಡ್ಡು ಜಾಸ್ತಿ ಕೊಟ್ಬಿಟ್ಟು ಈಗ 100 ರೂಪೀಸ್ ಪನ್ನೀರಿಗೆ ಕೊಡೋಕ್ಕಿನ್ನ ನಂದಿನಿಗೆ ಕೊಡೋಕ್ಕಿನ್ನ 125 ಮಿಲ್ಕಿ ಮಿಸ್ಟೇ ತೊಗೋಬೋದಲ್ವ ನಾನು. ಅದಿನ್ನೂ ಚೆನ್ನಾಗಾದರೂ ಇರುತ್ತೆ. ತರಲಿ ಬಿಡಿ, ಅದು ಬಿಸ್ನೆಸ್, ಇದು ಬಿಸ್ನೆಸ್ಸೇ ಅಲ್ವಾ. ಏನು ಮಾಡೋಕ್ಕಾಗತ್ತೆ? ಅದು ಚೆನ್ನಾಗಿ ಓಡ್ತಿದೆ ಅಂದರೆ ಇವಾಗ ಜನಕ್ಕೆ ಅದು ಬೇಕು ಅಂದರೆ ಕೊಡಲೇಬೇಕಲ್ವಾ. ಅಷ್ಟೇ, ತಂದರೆ ಒಳ್ಳೇದೇ. ನನಗೆ ಗೊತ್ತಿರೋ ಪ್ರಕಾರ ಏನು ಅಂದರೆ ವೆರೈಟೀಸ್ ಆಫ್ ಮಿಲ್ಕ್ಸ್ ಇದೆ, ಪ್ಯಾಕೆಟ್ಸ್ಗಳು ಇದೆ. ಬಟ್ ಯಾವ ಥರ, ಯಾವುದು ಗುಡ್, ಯಾವ್ದು ಬ್ಯಾಡು, ಯಾವ್ದು ಕೆಮಿಕಲ್ ಮಿಕ್ಸು ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಆಸ್ ಅ ಕಸ್ಟಮರ್ಸ್ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ. ಓಕೆನಾ? ಅದು ಗೊತ್ತಿಲ್ಲ ಮೇಡಮ್, ಯಾಕಂದ್ರೆ ಅಮೂಲ್ ಯೂಸ್ ಮಾಡ್ತಾ ಇಲ್ಲ, ನಾನು ನಂದಿನಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ನಂದಿನಿ ರಿಲಯಬಲ್ ಅಂತ ಹೇಳ್ಬೋದು.
ಯಾಕೆಂದರೆ ಏಷ್ಯಾ ಅಂದರೆ ಪಾಸ್ಟು 10-15 ಇಯರ್ಸ್ ಇಲ್ಲ ಅದಕ್ಕಿಂತ ಮುಂಚೆ ನಮ್ಮ ಆನ್ಸಿಸ್ಟರ್ಸು ಎಲ್ಲ ಯೂಸ್ ಮಾಡ್ತಿದ್ದು ನೇಮ್ ಬೇರೆ, ಬಟ್ ದೇ ಹ್ಯಾವ್ ಕಮ್ ಅಪ್ ವಿತ್ ನೇಮ್ ಆ್ಯಸ್ ಎ ಗೌರ್ಮೆಂಟ್ ನಂದಿನಿ ಅಂತೇಳಿ. ಅದರಿಂದ ಅದೇ ಪಾಸ್ ಆಗ್ತಾ ಇರೋದ್ರಿಂದ ಬಂದ್ಬಿಟ್ಟು ರಿಲಯಬಲ್ ಅನಿಸುತ್ತೆ ನನಗೆ. ಯಾವುದೇ ಥರ ಬಂದ್ಬಿಟ್ಟು ಇದುವರೆಗೂ ಯಾವುದೇ ಯಾವುದಂತ ಹೇಳೋದು ಹೆಲ್ತ್ ಇಶ್ಯೂಸ್ ಬಂದಿಲ್ಲ, ಗೊತ್ತಿಲ್ಲ ಫ್ಯೂಚರ್ ಹೆಂಗೆ ಅಂತೇಳಿ. ನಾವು ಮನೇಲಿ ಯೂಸ್ ಮಾಡೋದು ಕೂಡ ನಂದಿನಿ ಪ್ರಾಡಕ್ಟ್ಸೇ, ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀವಿ. ದೇರ್ ಆರ್ ನೋ ಎನಿ ಮೇಜರ್ ಇಶ್ಯೂಸ್ ವಿತ್ ನಂದಿನಿ ಪ್ರಾಡಕ್ಟ್ಸ್. ದೇರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಇದೆ. ಕ್ವಾಲಿಟಿ ಆಲ್ಸೋ ನಾಟ್ ದಟ್ ಮಚ್ ಬ್ಯಾಡ್ ಇನ್ ನಂದಿನಿ. ಬಟ್ ನಾನು ಯಾವತ್ತೂ ಅಮೂಲ್ ಪ್ರಾಡಕ್ಟ್ಸ್ ಯಾವತ್ತೂ ಯೂಸ್ ಮಾಡಿಲ್ಲ ನಾನು. ಸೊ ಐ ಕೆನಾಟ್ ಗಿವ್ ಮೈ ಕಮೆಂಟ್ಸ್ ಅಬೌಟ್ ಕಂಪೇರಿಂಗ್ ಅಮೂಲ್ ಆ್ಯಂಡ್ ನಂದಿನಿ. ನಂದಿನಿ ಪ್ರಾಡಕ್ಟ್ ಎಲ್ಲ ಚೆನ್ನಾಗೇ ಇದೆ. ನಾವೆಲ್ಲ ಯೂಸ್ ಮಾಡೋದು ನಂದಿನಿನೇ. ಕರ್ನಾಟಕ ನಾವು ಸಪೋರ್ಟ್ ಮಾಡಬೇಕು ನಂದಿನಿಗೆ. ಅಮೂಲ್ ಸೆಕೆಂಡ್, ಫಸ್ಟ್ ಪ್ರಯಾರಿಟಿ ನಂದಿನಿಗೆ ಕೊಡಬೇಕು. ಸೊ ಒಟ್ಟು 10 ಸ್ಟೇಷನ್ಗಳಲ್ಲಿ ಅಮೂಲನ್ನು ಹಾಕಬೇಕಂತ ನಿರ್ಧಾರ ಮಾಡಿದ್ದಾರೆ. ಈಗಾಗಲೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ, ಯಾಕಂದರೆ ನಮ್ಮ ನಾಡಿನಲ್ಲಿ ಬಹಳಷ್ಟು ನಂದಿನಿಯ ಸೇಲ್ ಆಗ್ತಾ ಇರುವಂಥದ್ದು. ಸೊ ಕೆಲವೊಂದು ಟೆಂಡರ್ಗಳಲ್ಲಿ ಮಾತ್ರ ಸೀಮಿತ ಆಗಿದೆ ಮೆಟ್ರೋ ಸ್ಟೇಷನ್ಗಳಲ್ಲಿ. ಅಮೂಲ್ ಇರೋದು ಸರಿ ಅಂತ ಅನಿಸುತ್ತಾ ನಿಮಗೆ? ಅಮೂಲ್ ಸರಿ ತಪ್ಪು ಅಂತ ಗೊತ್ತಿಲ್ಲ, ಬಟ್ ಆದರೆ ಗೌರ್ಮೆಂಟ್ದವರು ಅದನ್ನು ನಂದಿನಿಗೆ ಜಾಸ್ತಿ ಇಂಪಾರ್ಟೆಂಟ್ ಕೊಡಬೇಕು. ಅವರು ಅದನ್ನು ಮೆಟ್ರೋದಲ್ಲಿ ಪರ್ಮಿಷನ್ ಕೊಡಬೇಕು ಹಾಕೋಕ್ಕೆ. ಅಂದರೆ ಅದು ಸ್ವಲ್ಪ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ನಂದಿನಿಗೆ. ಮತ್ತು ಜನರೂ ಸ್ವಲ್ಪ ಜಾಸ್ತಿ ನಂದಿನಿಗೆ ಸ್ಕೋಪ್ ಕೊಡಬೇಕು ಮಾಡೋಕ್ಕೆ. ನಾವು ನಂದಿನಿನೇ ಯೂಸ್ ಮಾಡೋದು, ಅಮೂಲ್ ಯೂಸ್ ಮಾಡೋದಿಲ್ಲ. ನಾವು ನಂದಿನಿನ ಯೂಸ್ ಮಾಡೋದು, ಬಿಜಾಪುರಲ್ಲಿ ಕೂಡ ಯೂಸ್ ಮಾಡೋದು. ಹಾಗೆ ಅದು ಬಜೆಟ್ ಫ್ರೆಂಡ್ಲಿ ಕೂಡ ಅಮೂಲ್ಗಿಂತ. ವಿ ಲೈಕ್ ಕಾಸ್ಟ್ ಫ್ರೆಂಡ್ಲಿ ಅಲ್ವಾ, ಎಲ್ಲರೂ ಯೂಸ್ ಮಾಡೋಕ್ಕಾಗಲ್ಲ ಅಮೂಲ್ನ. ಆಮೇಲೆ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್. ಯಾವತ್ತಾದ್ರೂ ಅಮೂಲ್ ಹಾಲನ್ನ ಅಂದ್ರೆ ಮನೆಗೆ ತಂದಿದ್ದೀರಾ ಅಥವಾ ಎಲ್ಲಾದ್ರೂ ಯೂಸ್ ಮಾಡಿದ್ದೀರಾ? ಅಂದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ನಮ್ಮ ಬಿಜಾಪುರದಲ್ಲಿ ಅಮೂಲ್ ಸಿಗೋದೇ ರೇರ್. ಸಿಕ್ಕರೆ ನಂದಿನಿ ಜಾಸ್ತಿ, ಎಲ್ಲ ಕಡೆ ನಂದಿನಿ ಜಾಸ್ತಿ, ಬಟ್ ಇಲ್ಲಿ ಗೊತ್ತಿಲ್ಲ. ನಮ್ಮ ಊರಲ್ಲಂತೂ ಹಂಗೆ. ಅಮೂಲ್ ತರೋದಕ್ಕೆ ನಿರ್ಧಾರ ಮಾಡಿರುವಂತದ್ದು 10 ಮೆಟ್ರೋ ಸ್ಟೇಷನ್, ಇದು ಎಷ್ಟು ಮಟ್ಟಿಗೆ ಸರಿ? ನಮ್ಮ ರಾಜ್ಯದಲ್ಲಿ ಅಮೂಲ್ಗಿಂತ ನಮ್ಮ ನಂದಿನಿ ಪ್ರಾಡಕ್ಟ್ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಅದು ನಮ್ಮ ರಾಜ್ಯದ ಇದು ಹೆಮ್ಮೆ ಗುರುತು. ಹಾಗಾಗಿ ನಂದಿನಿ ಇದೇ ಜಾಸ್ತಿ ಇದು ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಮನೆಯಲ್ಲಿ ನಂದಿನಿ ಯೂಸ್ ಮಾಡ್ತಿದ್ದೀರಾ, ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರಾ? ಅಮೂಲ್ ಪ್ರಾಡಕ್ಟ್ ಬಗ್ಗೆ ನಿಮಗೆ ಏನು ಒಪಿನಿಯನ್ ಇದೆ? ಇಲ್ಲ, ನಂದಿನಿ ನಾವು ಶುರುವಾಗಿದ್ದರಿಂದ ಉಪಯೋಗಿಸ್ತಾ ಇದ್ದೀವಿ ನಾವು. ಅಮೂಲು ಬೇರೆ ಸ್ಟೇಟ್ ಆದರೂ ಕೂಡ ಅದು ನಮ್ದು ನಂದಿನೇ ನಮ್ಮ ಹೆಗ್ಗುರುತ್ತೆ. ಅದು ಸೊ BMRCL ಏನು ಹೇಳ್ತೀರಾ? ಖಂಡಿತವಾಗೂ ನಂದಿನಿ ಅವರಿಗೆ ಇದು ಮಾಡಬೇಕು ಮೇಡಮ್, ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತೀನಿ. 10 ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ತರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ನಮ್ಮ ನಂದಿನಿ ಬಗ್ಗೆ ಏನು ಒಪಿನಿಯನ್ ಇದೆ? ತುಂಬ ಒಳ್ಳೆ ಪ್ರಾಜೆಕ್ಟ್ ಇದು. ನಮ್ಮ ಕರ್ನಾಟಕ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ಆದರೆ ಅಮೂಲ್ನ ತರಬೇಕಂತ ಇರುವಂಥದ್ದು 10 ಸ್ಟೇಷನ್ಗಳಲ್ಲಿ ತುಂಬ ಒಳ್ಳೆಯದು ಮೇಡಮ್, ಭಾರಿ ಜನಕ್ಕೂ ಒಳ್ಳೆಯದು. ಮತ್ತು ನಮ್ಮ ಬ್ರ್ಯಾಂಡು ಬೇರೆ 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 ದೇಶದವ್ರು ಬರ್ತಾರೆ, ಬೇರೆ ಸ್ಟೇಟ್ನವ್ರು ಬರ್ತಾರೆ. ಅಮೂಲ್ ಅಂತಂದರೆ ಅವ್ರಿಗೊಂದು ನಮ್ಮ ಒಳ್ಳೆಯ ಸರ್ವಿಸ್ ಕೊಟ್ಟರೆ ಅವ್ರಿಗೂ ನಮ್ಮ ಕರ್ನಾಟಕದ ಬಗ್ಗೆ ಇನ್ನೂ ಹೆಮ್ಮೆ ಒಂದು ಇಂಪ್ರೂವ್ ಆಗುತ್ತೆ. ಮತ್ತು ನೆಕ್ಸ್ಟ್ ಎಲ್ಲದಕ್ಕಿಂತ ಒಳ್ಳೆಯದು ನಮ್ಮ ರೈತರಿಗೆ ಒಳ್ಳೆಯದು. ತುಂಬ ಕಷ್ಟಪಡ್ತಾ ಇರ್ತಾರೆ ರೈತರಿಗೆ ಆರ್ಥಿಕತೆ ಬಗ್ಗೆ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಮೇಯ್ನ್ ನಮ್ಮ ಎಲ್ಲ ದೃಷ್ಟಿಯಿಂದನೂ ನಮ್ಮ ಕರ್ನಾಟಕದ ರೈತರಿಗೆ ತುಂಬ ಒಳ್ಳೆಯದಾಗುತ್ತೆ. ಸರ್, ಈಗಾಗಲೇ ನೀವು ಮನೆಯಲ್ಲಿ ಯಾವ ಹಾಲು ಯೂಸ್ ಮಾಡೋದು? ಬಹುತೇಕ ಮಂದಿ ಅಮೂಲ್ನ 10 ಮೆಟ್ರೋ ಸ್ಟೇಷನ್ಗಳಲ್ಲಿ ಏನು ಹಾಕ್ತಾ ಇದ್ದಾರೆ, ಸೊ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ನಮ್ಮ ರೈತರು ಮಾಡ್ತಾ ಇರುವಂತಹ ನಂದಿನಿ ಪ್ರಾಡಕ್ಟ್ ಅನ್ನೇ ಸೇಲ್ ಮಾಡ್ಬೇಕಂತ. ಸೊ ನೀವು ಹೇಳ್ತೀರಾ ಅಮೂಲ್ಗೂ ಪ್ರೋತ್ಸಾಹ ಕೊಡ್ಬೇಕಂತ. ನಾವು ಯೂಸ್ ಮಾಡೋದೇ ನಂದಿನಿ ಮೇಡಮ್, ನಂದಿನಿ ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಲ್ಲ. ಹಾಲು ಇಲ್ದಿದ್ರು ಪರವಾಗಿಲ್ಲ, ನಾವು ನಂದಿನಿನೇ ಇವತ್ತವರೆಗೂ ನಂದಿನಿನೇ ಯೂಸ್ ಮಾಡೋದು. ಅವು ಅಮೂಲ್ ಯೂಸ್ ಮಾಡೋದು. ಆದರೆ ಇದರಲ್ಲಿ ಇರತಕ್ಕಂಥ ಥಿಕ್ನೆಸ್ಸು ಅದ್ರಲ್ಲಿ ಬರ್ತಾ ಇಲ್ಲ, ಕ್ವಾಲಿಟಿ ಇಲ್ಲ, ಕ್ವಾಲಿಟಿ ಕಡಿಮೆ ಇದೆ. ಇದರಿಂದ ಒನ್ ಟೈಮ್ ಇದು ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡ್ತೀವಿ. ಎರಡೂ ರೈತರಿಗೆ ಅನುಕೂಲ ಆಗುತ್ತೆ ಅಂತ. ಎರಡು ಅದು ಅರ್ಧ ಇದು ಅರ್ಧ 50-50 ಅವ್ರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ನೀವು ಹೇಳಿದ್ರಿ ಅಮೂಲ್ ಯೂಸ್ ಮಾಡಿದ್ದೀರಾ ಅಂತ. ಸೊ ಅಮೂಲ್ ಹಾಲ್ ಬಹಳಷ್ಟು ಥಿಕ್ನೆಸ್ ಇರುತ್ತಾ ಅಥವಾ ನಂದಿನಿ ಎರಡೂ ಕಂಪೇರ್ ಮಾಡಿ ನೋಡಿದ್ದೀರಾ? ಸೊ ಈಗ ನಮ್ಮ ಮೆಟ್ರೋ ಸ್ಟೇಷನ್ ಅಲ್ಲಿ ಕೂಡ ಆ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಬೆಂಬಲ ಇದೆ ಅಂತ ಹೇಳ್ತಿದ್ದೀರಾ? ಆದರೆ ಎರಡೂ ಇರಬೇಕು, ಅದು ಇರಬೇಕು, ಇದು ಇರಬೇಕು. ಜನಗಳಿಗೆ ಯಾವುದು ಒಪಿನಿಯನ್ ಇದು ಮಾಡ್ತಾರೋ ಅದರಂತೆ ಎರಡೂ ಇದ್ದರೆ ಎರಡೂ ರೈತರಿಗೆ ಸಂಬಂಧಪಟ್ಟಿದ್ದೇನೆ ಅಲ್ಲ. ಅದೇ ಬೇರೆ ಇದೇ ಬೇರೆ ಅಂತ ಬರಲ್ಲ. ಅಲ್ಲಿ ಇಬ್ರು ಈಕ್ವಲ್ 50-50. ಸ್ಟೇಷನ್ಗಳಲ್ಲಿ ಅಮೂಲ್ನ ಯೂಸ್ ಮಾಡ್ಬೇಕಂತಿದ್ದಾರೆ. ಸೊ ನಮ್ಮ ನಂದಿನಿ ಪ್ರಾಡಕ್ಟ್ ಬಗ್ಗೆ ಏನು ಹೇಳ್ತೀರಾ?
ನಮ್ಮ ನಂದಿನಿ ಬಗ್ಗೆ ಗೊತ್ತಿಲ್ಲ, ನಾನು ಜಾಸ್ತಿಯಾಗಿ ಯೂಸ್ ಮಾಡೋದು ಅಮೂಲು. ಹೌದಾ? ಹೌದು, ಅಂದರೆ ಅಮೂಲಲ್ಲಿ ಹಾಂ ಅಮೂಲ್ ಯೂಸ್ ಮಾಡ್ತೆ, ನಂದಿನಿ ಸಹ ಯೂಸ್ ಮಾಡ್ತೆ, ಬಟ್ ಅಮೂಲ್ ಜಾಸ್ತಿ ಪ್ರಿಫರ್ ಮಾಡೋದು. ಹೇಗೆ ತಿಕ್ಕಿರುತ್ತಾ ಹೇಗೆ? ಹಾಂ ಇರ್ತದೆ. ಯಾವ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಿದ್ದೀರಿ ನೀವು? ಈಗ 10 ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ತರಬೇಕಂತಿರುವಂತದ್ದು, ಆದ್ರೆ ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ, ಏನ್ ಹೇಳ್ತೀರಾ? ಅಷ್ಟೇನು ಒಪಿನಿಯನ್ಸ್ ಇಲ್ಲ, ಬಟ್ ಎರಡು ಓಕೆ, ಬಟ್ ಅಮೂಲ್ ಸಹ ಓಕೆನೆ, ನಂದಿನಿ ಸಹ ಓಕೆನೆ. ನಾನು ಯೂಸ್ ಮಾಡೋದು ಅಮೂಲ್, ಅಮೂಲ್ ಜಾಸ್ತಿ. ಅಮೂಲ್ ತರೋದಕ್ಕೆ ನಿರ್ಧಾರ ಮಾಡಿರುವಂತದ್ದು, ನಿಮ್ಮ ಪ್ರಕಾರ ಇದು ಸರಿನಾ? ನಾವು ಅಮೂಲೇ ಯೂಸ್ ಮಾಡೋದು. ಹೌದಾ? ನಾವು ಬಟರ್ ನಂದಿನಿದೇ ಯೂಸ್ ಮಾಡೋದು, ಬೇರೆ ಯಾವುದು ಯೂಸ್ ಮಾಡಲ್ಲ. ಗುಜರಾತ್ ಮೂಲದ ಅಮೂಲನ್ನ ಮೆಟ್ರೋ ಸ್ಟೇಷನ್ ತರೋದಕ್ಕೆ ನಿರ್ಧಾರ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಇಲ್ಲ ಬಿಡಿ, ನಮ್ಮ ಹಾಲ್ ಥರ ನಂದಿನಿ ಹಾಲ್ ಥರ ಯಾವುದು ಬರಲ್ಲ. ನನಗೆ ನಂದಿನಿ ಬೆಟ್ರು ಅನಿಸುತ್ತೆ. ಮೆಟ್ರೋ ಸ್ಟೇಷನ್ಗಳಲ್ಲಿ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನಿಸ್ತಿದೆ? ಸರಿ ಇಲ್ಲ ಮೇಡಮ್, ಅದು ಅಲ್ಲಿಂದ ತಗೊಂಡು ಇಲ್ಲಿಂದ ಸೇಲ್ ಮಾಡೋದು ಅದು ಅನಾವಶ್ಯಕ. ಏನೇ ಇದ್ರು ನಮ್ಮಲ್ಲಿ ಇರೋದನ್ನ ನಾವು ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಮ್ಮ ಸರಿ ಇಲ್ಲ ಇದು. ಅಮೂಲ್ ಬಂದು ಹೊರದ ಇದ್ರದ್ದು ನಮ್ಮ ಲೋಕಲ್ಗೆ ಇದು ಕೊಡಬೇಕು, ಪ್ರಾಮಾಣಿಕತೆ ಕೊಡಬೇಕು. ಫಸ್ಟ್ ನಮ್ಮ ನಂದಿನಿ ಚೆನ್ನಾಗಿದೆ. ನಮ್ಮ ನಂದಿನಿ ಇವಾಗ ನೋಡಿದ್ರೆ ನಮ್ಮ ನಂದಿನಿ ಉತ್ತರ ಪ್ರದೇಶ, ಡೆಲ್ಲಿ ಎಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಲೋಕಲ್ ಯಾಕೆ ಸಹಾರಗಳು ಕೊಡ್ತಿಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮದು ನಂದಿನಿ ಬಂದು ಒಂದು ನಮ್ಮ ರೈತರಿಗೆ ನಮ್ಮ ಇದಕ್ಕೆಲ್ಲ ಒಳ್ಳೇದಾಗುತ್ತೆ. ಬಟ್ ಯಾವ ಸರಿ ಅಂದರೆ ನಮ್ಮ ನಂದಿನಿ ಕೊಡೋದೇ ಒಳ್ಳೇದು ಅನಿಸುತ್ತೆ ನನಗೆ. ಅಮೂಲ್ ಬೇಕಾಗಿಲ್ಲ ನಮಗೆ. ಅಮೂಲನ್ನ ನೀವು ಯೂಸ್ ಮಾಡಿದ್ದೀರಾ ಸರ್? ಯಾಕಂದ್ರೆ ಬಹುತೇಕ ಇದು ಗುಜರಾತ್ ಮೂಲದ ಬಹಳಷ್ಟು ಹೆಸರುವಾಸಿ ಇರುವಂತದ್ದು. ಸೊ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಅಮೂಲ್ ಬೇಡವೇ ಬೇಡ, ನಮ್ಮ ಕನ್ನಡದ ಹೆಮ್ಮೆ ಅಂತಾನೆ ಇರುವಂತಹ ನಂದಿನಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಬೇಕು. BMRCLಗೆ ಏನ್ ಹೇಳ್ತೀರಾ? ನಂದಿನಿ ತೊಗೊಬೇಕು. ನಾವು ಇದುವರೆಗೆ ಅಮೂಲ್ ತೊಗೊಂಡಿಲ್ಲ. ಅರಟೆ ನಂದಿನಿ ಬಿಟ್ಟರೆ ನನ್ನ ಇದರಲ್ಲಿ 50 ವರ್ಷದಿಂದ ನಂದಿನೇ ಯೂಸ್ ಮಾಡೋದು. ನಾವು ಬಾಟ್ಲ್ ಬರ್ತಾ ಇದ್ದಲ್ಲ ಈ ಪ್ರೆಸೆಂಟು ನಂದಿನಿ ಮೊಸರು ನಂದಿನಿನೇ ತೊಗೊಳೋದು. ನಮ್ಮ ಫ್ರೆಂಡ್ಸ್ಗೂ ಅದೇ ಹೇಳೋದು. ಯಾಕಂದರೆ ನಮ್ಮದು ಕನ್ನಡಿಗರದು ಅಲ್ಲ. ಪುನೀತ್ ಅವರು ₹1 ಇಲ್ದಿರ ಇದು ಮಾಡಿದ್ದಾರೆ, ರಾಜ್ಕುಮಾರ್ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ನಮ್ಮ ರೈತರು ಬೆಳಿಬೇಕು. ನಂದಿನಿ ಎಲ್ಲೋ ಗುಜರಾತಿಲಿರೋ ಯಾಕೆ ಬೇಕು? ನಮ್ಮ ಮೆಟ್ರೋನಲ್ಲಿ ನಮ್ಮ ಇದಕ್ಕೆ ನಮ್ಮ ಸರ್ಕಾರಕ್ಕೆ ಇದಾಗುತ್ತೆ. ನಮ್ಮ ನಂದಿನಿ ಬೆಳೆಯುತ್ತೆ ಅಲ್ವಾ? ಹಾಗಾಗಿ ನಮ್ಮದೇ ಕೊಡಬೇಕು. ಅಮೂಲ್ ಬೇಕಾಗಿಲ್ಲ ನಮಗೆ. ಯಾಕೆ ಗೊತ್ತಾ? ಫಸ್ಟ್ ನಮ್ಮದು ಲೋಕಲ್ ನಮ್ಮ ಪ್ರಾಡಕ್ಟ್ ಕೊಡಬೇಕು. ನಮ್ಮದಿಲ್ಲ ಅಂದರೆ ನಾವು ತೊಗೊಳ್ಳಿ. ನಮ್ಮದೇ ಬೇರೆ ರಾಜ್ಯಗಳು ಕೊಡ್ತಾ ಇದ್ದಾರಲ್ಲ, ಉತ್ತರ ಪ್ರದೇಶಕ್ಕೆ, ಡೆಲ್ಲಿಗೆಲ್ಲ ಕೊಡ್ತಾ ಇದ್ದಾರಲ್ಲ. ಹಾಗಾಗಿ ಬೇಕಾಗಿಲ್ಲ. ನೋಡಿ ಅಮ್ಮ, ನಮ್ಮ ರಾಜ್ಯದ ತುಪ್ಪನೇ ತಿರುಪತಿಗೆ ಕೊಡ್ತಾ ಇದ್ದಾರೆ ಅಲ್ವಾ? ಕೆಲವು ಬೇರೆ ಬೇರೆ ದೇವಸ್ಥಾನ ಆಲ್ ಓವರ್ ಇಂಡಿಯಾ ದೇವಸ್ಥಾನ ನಮ್ಮ ತುಪ್ಪನೇ ಹೋಗ್ತಾ ಇದೆ. ನಮ್ಮದು ಸ್ವಚ್ಛವಾದವ ಇರೋದ್ರಿಂದ ಆಗಿರುವಾಗ ನಮ್ಮದು ಹಾಲಾಗಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಪ್ರತಿಯೊಂದು ನಮ್ಮದು ಇದೆ. ಆಮೇಲೆ ನಮ್ಮ ರೈತರು ಬೆಳೀತಾರೆ. ಇವಾಗ ನಮ್ಮ ರೈತರು ಇವಾಗ ಎಷ್ಟು ಕಷ್ಟಪಡ್ತಾರೆ, ಮನೆಯಲ್ಲಿರೋ 2 ಹಸು ಕಟ್ಕೊಂಡು ಅದನ್ನು ಬೆಳೀತಾ ಇದ್ದಾರೆ. ಇವಾಗ ಅದರಿಂದ ಎಷ್ಟೋ ಸಂಸಾರಗಳು ನಡೀತಾ ಇದೆ, ಎಷ್ಟೋ ಹೆಣ್ಮಕ್ಳು ಮದುವೆ ಆಗ್ತಾಯಿದೆ, ಎಜುಕೇಷನ್ ಆಗ್ತಾಯಿದೆ. ಹಾಗಾಗಿ ನಮ್ಮ ನಂದಿನಿ ಇದಕ್ಕೆ ಇದು ಮಾಡಲೇಬೇಕು, ಸಪೋರ್ಟ್ ಮಾಡಲೇಬೇಕು. ನಮ್ಮ ನಂದಿನಿನೇ ಮೆಟ್ರೋನಲ್ಲಿ ಇಡಬೇಕು ನನ್ನ ಉದ್ದೇಶ ಅಮ್ಮ. ಮ್ಯಾಮ್, ಈಗ ಬಹುತೇಕ ಮಂದಿ ನಂದಿನಿ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ತಾ ಇರುವಂತದ್ದು. ಸೊ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಪ್ರಾಡಕ್ಟ್ ಅನ್ನ ತರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಸೊ ನೀವೇನ್ ಹೇಳ್ತೀರಾ? ನಂದಿನಿ ಇಸ್ ಬೆಸ್ಟ್. ನಂದಿನಿದೇ ಯೂಸ್ ಮಾಡಿದ್ರೆ ಒಳ್ಳೇದು. ಇನ್ನೊಂದು ಏನಂದರೆ ಮೆಟ್ರೋನಲ್ಲಿ ಮಾಡಿ, ಬಟ್ ನಮ್ಗೆ ಹೈಜೀನ್ ಆಗಿ ಇದು ಮಾಡಿ. ಬಿಕಾಸ್ ಅಲ್ಲಿ ನೀವು ಏನೆಲ್ಲ ತಂದರೆ ಈ ಕ್ಲೆನ್ಲಿನೆಸ್ ಬಗ್ಗೆ ಸ್ವಲ್ಪ ಇದ್ರೆ ಚೆನ್ನಾಗಿರುತ್ತೆ. ಅಮೂಲ್ ಪ್ರಾಡಕ್ಟ್ ಯಾವತ್ತಾದ್ರೂ ಯೂಸ್ ಮಾಡಿದ್ದೀರಾ? ಮಾಡಿದ್ದೀವಿ, ಮಾಡಿಲ್ಲ ಅಂತೇನಿಲ್ಲ, ಬಟ್ ನಂದಿನಿ ಜಾಸ್ತಿ ಯೂಸ್ ಮಾಡಿದ್ದೀವಿ. ಸೊ BMRCLಗೆ ಏನು ಹೇಳ್ತೀರಾ? ಅಂದರೆ ನಮ್ಮ ಪ್ರಾಡಕ್ಟ್ ಅನ್ನು ಬಿಟ್ಟು ಹೊರಗಿನ ಪ್ರಾಡಕ್ಟಿಗೆ ಬೆಂಬಲ ಕೊಡೋದು ಸರಿ ಅನಿಸುತ್ತಾ? ಸರಿ ತಪ್ಪು ಅಂತಲ್ಲ, ನಮ್ದನ್ನು ಯೂಸ್ ಮಾಡಿ ಫಸ್ಟ್. ನಂದಿನಿ ಯೂಸ್ ಮಾಡಿ, ಆಮೇಲೆ ಹೈಜೀನ್ ಮೇಂಟೈನ್ ಮಾಡಿ. ನೀವು ಏನಾನ ಯೂಸ್ ಮಾಡಿ, ಬಟ್ ನಂದಿನಿ ಯೂಸ್ ಮಾಡಿ. ನಂದಿನೂ ತೊಗೋಬೇಕು ಅಂತಂದ್ರೆ ಅದು ಬೆಟರ್ ಇದೆ ಮ್ಯಾಮ್, ಅಮೂಲು ಬೆಟರ್ ಇದೆ. ಸೊ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಪ್ರಾಡಕ್ಟ್ ಬರೋದು ನಿಮ್ಮ ಪ್ರಕಾರ ಸರಿ ಅನಿಸುತ್ತಾ? ಬೆಟರ್ ಇದೆ ಮ್ಯಾಮ್, ಬೆಟರ್ ಇದೆ. ಅಮೂಲ್ ಪ್ರಾಡಕ್ಟ್ ಸಿಗುತ್ತಲ್ಲ, ಹೀಜು ಮಿಲ್ಕು, ಅಮೂಲ್ ಮಿಲ್ಕು ಈ ಥರದ್ದೆಲ್ಲ ಸಿಗುತ್ತಲ್ಲ, ಬೆಟರ್ ಇದೆ, ತೊಗೋಬೋದು. ನೀವು ಯಾವ್ದು ಯೂಸ್ ಮಾಡೋದು? ನಂದಿನಿ ಆಲ್ಮೋಸ್ಟ್. ಅಮೂಲ್ ಅಂದರೆ ಬೆಟರ್ ಏನಾದ್ರು ತೊಗೊಂಡ್ರೆ ಅಮೂಲ್ ಸಜೆಸ್ಟ್ ಮಾಡ್ತೀವಿ. ಸೊ ನಿಮ್ಮ ಪ್ರಕಾರ ನಂದಿನಿಗಿಂತ ಅಮೂಲ್ ಹಾಕಿದ್ರೆ ಒಳ್ಳೇದು ಅಂತೀರಾ? ಬೆಟರ್ ಇದೆ ಮ್ಯಾಮ್, ಪ್ರಾಬ್ಲಮ್ ಇಲ್ಲಲ್ಲ, ಬೆಟರ್ ಇದೆ. ಯಾವ್ದು ಹೆಲ್ತ್ಗೆ ಯಾವ್ದು ಗುಡ್ ಅನ್ಸುತ್ತೋ ಅದು ರೆಫರ್ ಮಾಡಿದ್ರೆ ಪ್ರಾಬ್ಲಮ್ ಏನಿಲ್ಲಲ್ಲ. ಅಲ್ಲ, ನಂದಿನಿಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ರೈತರಿಗೆ ಬೆಂಬಲ ಕೊಟ್ಟಂಗೆ ಆಗಲ್ವಾ? ಹೌದು, ಆಗುತ್ತೆ ಮ್ಯಾಮ್. ರೈತರಿಗೂ ನಂದಿನಿಗೆ ಸಪೋರ್ಟ್ ಮಾಡಿದ್ರೆ ಈ ರೈತರಿಗೆ ಬರುತ್ತೆ ಅಲ್ವಾ? ಅಮೂಲ್ ಅಂತ ತೊಗೊಂಡ್ರು ಪ್ರಾಬ್ಲಮ್ ಇಲ್ಲ ಅಂತ, ಯಾಕಂದರೆ ಎರಡೂ ಕೂಡ ಗುಡ್ ಪ್ರಾಡಕ್ಟ್ ಇದೆ ಮ್ಯಾಮ್. ಅದ್ರ ಬಗ್ಗೆ ಎರಡೂ ನೆಗೆಟಿವ್ ಏನಿಲ್ಲಲ್ಲ, ಪಾಸಿಟಿವ್ ಇದೆ ತೊಗೋಬೋದು ಮ್ಯಾಮ್. ಅಮೂಲ್ನ ಮೆಟ್ರೋ ಸ್ಟೇಷನಲ್ಲಿ ಹಾಕೋದಕ್ಕೆ ನಿರ್ಧಾರ. ಅಮೂಲಲ್ಲಿ ಏನು ಪ್ರಾಡಕ್ಟ್ ಮಾಡ್ತೀರಾ ಮೇಡಮ್ ನೀವು? ಅಮೂಲ್ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ, ಅದು ತೊಂದರೆ ಇಲ್ಲ. ಕ್ವಾಲಿಟಿ ಒಂದು ಸರ್ವಿಸ್ ಮೇಂಟೈನ್ ಮಾಡ್ಕೊಂಬಂದರೆ ಚೆನ್ನಾಗಿರುತ್ತೆ. ಈಗ ಬಿಗಿನಿಂಗಲ್ಲಿ ಮಾಡ್ತೀರಾ, ಆಮೇಲೆ ಸರ್ವಿಸ್ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಅದರಿಂದ ಮಾಡೋದ್ರಲ್ಲಿ ತೊಂದರೆ ಇಲ್ಲ, ಜನಗಳಿಗೂ ಒಳ್ಳೆಯದಾಗುತ್ತೆ. ಮಾಡಿ
ನಮ್ಮದು ಬೆಂಬಲ ಇರುತ್ತೆ ಮೇಡಮ್. ಸರ್, ಈಗ ಹಾಗಾದ್ರೆ ನಮ್ಮ ನಂದಿನಿ ಹಾಲನ್ನ ಕೂಡ ಅದೇ ರೀತಿ ಮೆಟ್ರೋ ಸ್ಟೇಷನ್ ಅಲ್ಲಿ ಅಂದ್ರೆ ಕೆಲವೊಂದು ಕಡೆ ಮಾತ್ರ ಟೆಂಡರ್ ಅಲ್ಲಿ ಇರುವಂತದ್ದು. ಸೊ ನಮ್ಮ ನಂದಿನಿಗೆ ನಿಮ್ಮ ಸಪೋರ್ಟ್ ಇಲ್ವಾ ಸರ್? ನಂದಿನಿ ಫಸ್ಟು ಉದ್ಭವ ಅದು ನಮ್ಮ ರಾಜ್ಯಕ್ಕೆ, ಅರ್ಥ ಆಯ್ತಾ ಮೇಡಮ್? ಪ್ರತಿ ಒಂದೊಂದು ಕ್ರಾಸ್ ನಂದಿನಿ ಕೊಟ್ಟರೆ ಭಾರಿ ಸಂತೋಷ. ಬಟ್ ಸರಿಯಾಗಿಲ್ವಲ್ಲ, ಎಲ್ಲೋ ಒಂದು ಕಡೆ ಕೊಡ್ತಾರೆ, ಎಲ್ಲೋ ಒಂದು ಮೂಲೆಯಲ್ಲಿ ಕೊಡ್ತಾರೆ. ನಂದಿನಿ ಪ್ರಾಡಕ್ಟ್ಸ್ ಆರ್ ದ ಬೆಸ್ಟ್ ಪ್ರಾಡಕ್ಟ್ಸ್ ಇನ್ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ಪ್ರೊವೈಡೆಡ್ legible, valuable places where they want to keep, they are not keeping. ಅದು ಮಾಡಿ ಚೆನ್ನಾಗಿದೆಯಲ್ಲ, ಅಮೂಲ್ಗಿನ ಚೆನ್ನಾಗಿದೆ. ನಂದಿನಿ ಚೆನ್ನಾಗಿಲ್ಲ ಅಂತ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ನಮ್ಮ ರಾಜ್ಯದ್ದು ಅದು ಚೆನ್ನಾಗಿರಬೇಕು, ಒಳ್ಳೆ ಕ್ವಾಲಿಟಿ ತರಬೇಕು, ರಾಜಕೀಯ ಮಿಕ್ಸ್ ಮಾಡಬಾರ್ದು. ಅಲ್ಲಲ್ಲ, ನೀವು ಅಮೂಲ್ ಕೇಳಿದ್ರೆ ಅಮೂಲ್ ಹೇಳಿದ್ದೀನಿ ನಾನು. ಕಂಪ್ಯಾರಿಸನ್ ಬಂದಾಗ ನಮ್ಮ ನಂದಿನಿ ಸ್ಟ್ಯಾಂಡ್ ಫಸ್ಟ್. ಅದು ಕ್ವಾಲಿಟಿ ಆಗಲಿ, ಅದನ್ನು ಪ್ರೊಸೆಸಿಂಗ್ ಆಗಲಿ, ವಿ ಸ್ಟ್ಯಾಂಡ್ ಫಸ್ಟ್. I am not commenting about the products. Supply should be in every corner of the busiest places. ಎಲ್ಲೋ ಒಂದು ಮೂಲೆಯಲ್ಲಿ ಕೊಡ್ತಾರೆ, ಸರಿಯಾಗಿ ಇನ್ ಟೈಮ್ ಕೊಡಲ್ಲ. ಮತ್ತು ಕೆಲವು ಪ್ರಾಡಕ್ಟಲ್ಲಿ ಮಿಲ್ಕಲ್ಲೇ ಸ್ವಲ್ಪ ಅಡಲ್ಟ್ರೇಷನ್ ಜಾಸ್ತಿ ಬರ್ತಾ ಇದೆ. ಬಟ್ ಐ ಡೋಂಟ್ ವಾಂಟ್ ಟು ಸ್ಪೆಸಿಫೈ ವಿಚ್ ಬ್ರ್ಯಾಂಡ್. ಅದನ್ನು ನೋಡ್ಕೊಳ್ಳೋಕ್ಕೆ ಹೇಳಿ ಕೊಡಿ. ನಮ್ಮ ರಾಜ್ಯ ನಮ್ಮವ್ರು ಚೆನ್ನಾಗಿರಬೇಕು ಮೇಡಮ್. ಇವಾಗ ಮೊನ್ನೆ ನಾನು ಪೇಪರಲ್ಲಿ ನ್ಯೂಸ್ ನೋಡಿದೆ, ಅಮೂಲ್ ಪ್ರಾಡಕ್ಟಿಗೆ ಆಲ್ರೆಡಿ ಒಂದು ಸುಮಾರು ಕಡೆ ಈಗ ಟೆಂಡರ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಆಪೋಸಿಟಾಗಿ ನಮ್ಮವರು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಹೇಳ್ತಾಯಿದ್ರು, ನಮ್ಮ ಇದಕ್ಕೆಲ್ಲ ತೊಗೊಳ್ತಾ 108 ಪ್ರಾಡಕ್ಟ್ನ ಫ್ರಾಂಚೈಸಿ ತೊಗೋಬೇಕು ಅಂತ ಅಪ್ಲೈ ಮಾಡ್ತಿದ್ರು. ಆದರೆ ನಂದಿನಿ ಪ್ರಾಡಕ್ಟಿಗೆ ಬೆಸ್ಟ್ ಪ್ರಾಡಕ್ಟು, ಅದು ಎರಡೂ ಇರಲಿ. ಯಾಕಂದರೆ ಅಮೂಲ್ ತೊಗೊಳ್ತಾರೆ, ನಂದಿನಿ ತೊಗೊಳ್ತಾರೆ. ನಂದಿನಿಗೆ ನಾವು ಪ್ರಿಫರೆನ್ಸ್ ಕೊಟ್ಟೇ ಕೊಡ್ತೀವಿ. ಏನಪ್ಪ ಅಂದರೆ ಮೈನ್ ಟ್ರೈನಲ್ಲಿ ಇಳಿದು ಬಂದಾಗ ಮನೆಗೆ ಹೋಗೋ ಟೈಮಲ್ಲಿ ಅರ್ಜೆಂಟ್ ಇರುತ್ತೆ, ಅಂಥ ಟೈಮಲ್ಲಿ ಅಲ್ಲೇ ಸಿಗೋದ್ರಿಂದ ಒಂದು ಅನುಕೂಲ. ನಾವು ಇನ್ನೆಲ್ಲೋ ಡೈರಿ ಹುಡ್ಕೊಂಡು ಹೋಗೋ ಬದಲು ಅಲ್ಲಿ ಸಿಕ್ಕಿದಾಗ ಎಮರ್ಜೆನ್ಸಿಗೆ ತೊಗೊಂಡು ಹೋಗೋಕ್ಕೆ ಅನುಕೂಲ ಇರುತ್ತೆ. ಬಟ್ ಆದಷ್ಟು ಪ್ರಾಡಕ್ಟ್ ಅವೈಲಬಿಲಿಟಿ ಇರೋ ಥರ ನೋಡ್ಕೋಬೇಕು ಇಬ್ಬರೂ. ಅದು ನನ್ನ ಅನಿಸಿಕೆ, ತೊಂದರೆ ಆಗಬಾರ್ದು. ಅಮೂಲ್ ಎರಡು ಪೈಪೋಟಿಯಲ್ಲಿರುವಂಥದ್ದು. ಸೊ ಏನು ಹೇಳ್ತೀರಾ, ಯಾವ ಪ್ರಾಡಕ್ಟ್ಗೆ ನಿಮ್ಮ ಬೆಂಬಲ? ನಾನು ಯೂಶಲ್ ತೊಗೊಳೋದು ನಂದಿನಿ. ಸೊ ನಂದಿನಿ ಇಸ್ ಗುಡ್ ಫಾರ್ ಫ್ಯಾಮಿಲಿ, ಚೆನ್ನಾಗಿದೆ ಮ್ಯಾಮ್. ಯೂಶಲ್ ನಾನು ಪ್ರಿಫರ್ ಮಾಡ್ತೀನಿ ನಂದಿನಿನ. ಅಮೂಲ್ ಪ್ರಾಡಕ್ಟ್ನ ಮೆಟ್ರೋ ಸ್ಟೇಷನ್ ಹಾಕಬೇಕಂತಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಹಾಕ್ಬೋದು. ಜನಗಳು ಒಳ್ಳೆ ವಸ್ತು ಅಂತ ತಗೊತಾರೆ, ಆದರೆ ಕ್ವಾಲಿಟಿ ಇರಬೇಕು, ಪ್ರೈಸ್ ರೀಸನಬಲ್ ಇರಬೇಕು. ಎಷ್ಟಾದರೂ ರೇಟ್ ಮಾಡ್ಕೊಳ್ಳಿ, ಎಷ್ಟಾದ್ರೂ ಮಾಡ್ಕೊಳ್ಳಿ, ಎಲ್ಲ ಯಾರು ಮಾಡಿ ಅಂತ ಹಂಗಾಗಿದೆ ದೇಶದಲ್ಲಿ ಈಗ. ಇರೋದನ್ನ ಸರಿಯಾಗಿ ನಡೆಸ್ತಿರೋ ಸಾಕು. ನಂದಿನಿನೂ ಅಷ್ಟೇ, ಅವ್ರು ಏನೇನೋ ಪ್ರಾಡಕ್ಟ್ಗಳು, ಬನ್ನು, ಬ್ರೆಡ್ಡು, ಇದೆಲ್ಲ ಬೇಕಾ, ಬಿಸ್ಕೆಟು, ಇವು ಹಂಗೆ. ನಿಮ್ಮ ಮಿಲ್ಕ್ ಪ್ರಾಡಕ್ಟ್ಸ್ನಲ್ಲಿ ನಾವು ಹುಡುಗರಿಂದ ನೋಡಿದ್ದೀವಿ, ಚೆನ್ನಾಗಿದೆ ಅಮೂಲ್ ಪ್ರಾಡಕ್ಟು. ಮಾರ್ಕೆಟಿಂಗು ಮುಂಚೆ ಚೆನ್ನಾಗಿತ್ತು, ಇವಾಗ ಕ್ವಾಲಿಟಿ ಮತ್ತು ಪ್ರೈಸ್ ಡಿಫ್ರೆನ್ಸು ತುಂಬ ವ್ಯತ್ಯಾಸ. ಅದೇ ಇರ್ಕೊಡೋದು ಎಲ್ಲ ಮೇಂಟೈನ್ ಮಾಡಬೇಕು. ಅದೇನೆ ಹಿಂದಿನ ಥರನೇ. ಅದೇ ಹಾಲು ಹಸು, ಇವತ್ತೇನಾಗಿದೆ ಎಲ್ಲ ಡಿಫ್ರೆನ್ಸು. ಕ್ರೀಮ್ ತೆಗಿತಾರೆ. ಅಮೂಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಅಮೂಲ್ ಕಂಪನಿ ಒಳ್ಳೆಯದೇ, ಪ್ರಾಡಕ್ಟ್ ಒಳ್ಳೆಯದೇ, ಆದರೆ ಮೇಂಟೈನ್ ಮಾಡೋದು ನಾವು ರೀಸನಬಲ್ ಪ್ರೈಸ್ ಇರಬೇಕು, ರೀಸನಬಲ್ ಕರೆಕ್ಟ್ ಕ್ವಾಲಿಟಿ ಇರಬೇಕು, ಮಾಡಬೇಕು. ಆವಾಗ ನಮ್ಮ ನಂದಿನಿ ಬಗ್ಗೆ ಏನು ಹೇಳ್ತೀರಾ? ನಂದಿನಿನೂ ಅಷ್ಟೇ. ನಂದಿನಿಯವರು ಇವಾಗ ಇರೋದು ಇವನಿಗೇನು ಬೇಕು, ಬ್ರೆಡ್ಡು, ಬನ್ನು ತಯಾರು ಮಾಡೋದು, ಚಾಕ್ಲೇಟು, ಇವೆಲ್ಲ ಏನಕ್ಕೆ, ಅದನ್ನೇ ಸ್ಟ್ಯಾಂಡರ್ಡಾಗಿ ಮಾಡ್ಕೊಳ್ಳಿ. ಎಲ್ಲನೂ ಏನೇನು ಬಜಾರ್ನಲ್ಲಿದೆ ಅಂತ ಆ ಪ್ರಾಡಕ್ಟೆಲ್ಲ ಮಾಡಿಬಿಟ್ರೆ ಅದೆಲ್ಲ ತಪ್ಪು. ಇರೋದು ಮೇಂಟೈನ್ ಮಾಡಿ ಇರಬೇಕು. ಇವಾಗ ಹೊರದೇಶದೆಲ್ಲ ಇದ್ದಾವೆ ಅಂದರೆ ಕ್ವಾಲಿಟಿ ಆ ಥರ ಇದೆ ಅಲ್ಲಿ. ಸರಿ ಇಲ್ಲ, ನಂದಿನಿ ಮಾಡಬೇಕು. ನಾವು ಕರ್ನಾಟಕದ ಪ್ರಾಡಕ್ಟು ಫಸ್ಟು ನಮ್ಮದು ಪ್ರಾಮುಖ್ಯತೆ ಕೊಡಬೇಕು. ಇದು ಮೂಲ ಗುಜರಾತು, ಅದು ಇಂಡಿಯಾ ಪ್ರಾಮುಖ್ಯತೆ ಪಟ್ಟಿದ್ದು. ಆಯಾಯ ಸ್ಟೇಟಲ್ಲಿ ಆಯಾಯದು ಏನೇನೋ ಮೇನ್ ಇರ್ತದೆ ಅದನ್ನ ಮಾಡಬೇಕು. ಫಸ್ಟು ನಾವು ನಂದಿನಿಗೆ ಪ್ರಾಮುಖ್ಯತೆ ಕೊಡಬೇಕು. ಈ ಬಗ್ಗೆ ಭಾಳ ಗೌರವ ಇದೆ, ನಮಗೆ ಒಳ್ಳೇದಿದೆ. ಬಟ್ ಏನು ಗೊತ್ತಾ, ನಮಗೆ ಹಿಂಗೇನೆ ಈ ಪದೇನೇ ಇಂಥವೆಲ್ಲ ಪ್ರೈವೇಟನ್ನೆಲ್ಲ ಹೊರಗಡೆದು ಹೊರ ರಾಜ್ಯದ್ದೆಲ್ಲ ತೊಗೊಂಡು ಬಂದು ಇಲ್ಲಿ ತಗಲಾಕ್ಬಿಟ್ಟು ಅದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ನಮಗೆ ನಂದಿನಿ ಚೆನ್ನಾಗಿದೆ, ಫೇಮಸ್ ಆಗಿ ಇಡೀ ತಿರುಪತಿಗೆಲ್ಲ ಮುಂಚೆ ಅದನ್ನೇ ಕೊಡ್ತಾ ಇದ್ದಿದ್ದು. ಇವಾಗೇನೋ ನಿಲ್ಲಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಚೆನ್ನಾಗಿದೆ ನಂದಿನಿ. ಏನಾಗಿದೆ ಇದೆಲ್ಲ ಬೇಡ, ಏನು ನ್ಯಾಚುರಲ್ ಆಗಿ ಇರಲಿ, ಚೆನ್ನಾಗಿದೆ, ಈಗಿರೋದೇ ಚೆನ್ನಾಗಿದೆ ಅಂತ ನಮ್ಮ ಅಭಿಪ್ರಾಯ. BMRCಗೇನು ಹಿಂಗೆ ಹೊರಗಡೆದಕ್ಕೇ ಇದೇ ಮಾಡಬಾರ್ದು ಅಂತ ನಮ್ಮ ಅಭಿಪ್ರಾಯ. ಬರೀ ಕರ್ನಾಟಕದಲ್ಲಿ ಕನ್ನಡಿಗರದ್ದೇ ಇರಲಿ,
ಇದು ಈ ಅಮೂಲ್ ಗಿಮೂಲ್ ಬೇಡ, ಈ ನಂದಿನಿ ಹಾಲೇ ಇರಲಿ ಅನ್ನೋದು ನಮ್ಮ ಅಭಿಪ್ರಾಯ. ಸ್ಟೇಷನ್ಗಳಲ್ಲಿ ಅಮೂಲ್ನ ತರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಏನು ಹೇಳ್ತೀರಾ? ಇಡೋದು ತಪ್ಪಿಲ್ಲ ಮೇಡಮ್, ಇಡಬೇಕು, ಅವ್ರದ್ದು ಇಡಬೇಕು, ನಮ್ಮದು ನಂದಿನಿ ಕರ್ನಾಟಕದ ಲೋಕಲ್ಲು ಅದನ್ನು ಇಡಬೇಕು. ಯಾಕಂದರೆ ಬಿಸ್ನೆಸ್ಸಲ್ಲಿ ಕಾಂಪಿಟೇಷನ್ ಇರಬೇಕು, ಯಾರು ತಪ್ಪು ಅಂತ ಯಾರು ವಿರೋಧ ಮಾಡಬಾರ್ದು. ಬಟ್ ಏನಂದರೆ ನಮ್ಮ ಪ್ರಾಡಕ್ಟು ಅಲ್ಲಿ ಗುಜರಾತಲ್ಲೂ ಇಡಬೇಕು ನಂದಿನಿದು. ಅದರಿಂದ ನಾನು ಹೇಳ್ತೀನಿ ಬಿಸ್ನೆಸ್ಸಲ್ಲಿ ಯಾಕಂದ್ರೆ ನಾವು ನಮ್ಮ ದೇಶ, ಯಾಕಂದರೆ ಯಾವುದೋ ಬೇರೆ ದೇಶದಲ್ಲ, ನಮ್ಮ ದೇಶದಾದ್ರಿಂದ ಎಲ್ಲಿ ಯಾವ ರಾಜ್ಯದಲ್ಲಿ ಇಟ್ಟರೂ ತಪ್ಪಲ್ಲ. ಆಮೇಲೆ ನಮ್ಮ ನೋಡಿ ಕರ್ನಾಟಕ ರಾಜ್ಯದ್ದು ಅಲ್ಲಿ ಗುಜರಾತಲ್ಲೂ ಇಡಬೇಕು. ಆಮೇಲೆ ಗುಜರಾತ್ ಅವ್ರು ಇವಾಗ ಅಮೂಲ್ ಅವರು ಇಲ್ಲಿಟ್ಟಿದ್ದಾರೆ ಅಷ್ಟೇ ಮೇಡಮ್. ಅದ್ರ ಬಿಟ್ಟರೆ ನಮ್ಮದು ಇನ್ನೇನಿಲ್ಲ, ಅಭ್ಯಂತರ ಏನಿಲ್ಲ. ಅದೆಲ್ಲ ಒಳ್ಳೆಯದು, ಇಡಬೇಕು, ವಿರೋಧ ಇಲ್ಲ. ನಂದಿನಿ ಪ್ರಾಡಕ್ಟ್ ಬಗ್ಗೆ ಅಂದರೆ ಯಾಕಂದರೆ ನಮ್ಮದು ಕರ್ನಾಟಕದ ಬಿಡಬಾರ್ದು, ಯಾಕಂದರೆ ನಮ್ಮನ್ನೆಲ್ಲ ನಮ್ಮ ಸಂಸ್ಕೃತಿನೆಲ್ಲ ಬಿಡಬಾರ್ದು, ಇಡಬೇಕು. ಯಾಕಂದರೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಕರ್ನಾಟಕ ನಮ್ಮ ನಂದಿನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ನಮ್ಮ ರೈತರಿಗೆ ಒಳ್ಳೆಯದಾಗಬೇಕು, ಅದು ಫಸ್ಟ್ ಪ್ರಿಫರೆನ್ಸ್ ನಮ್ಮದು ಕೊಡಬೇಕು. ಅವ್ರದ್ದು ಕೊಡಬಾರ್ದು ಅಂತೆಲ್ಲ ಕೊಡಬೇಕು. ಖಂಡಿತ ಒಳ್ಳೆಯದಾಗಲಿ, ಖಂಡಿತ ಕೊಡಬೇಕು. ಯಾರೂ ವಿರೋಧ ಮಾಡಬಾರ್ದು. ಪಕ್ಷ ಅಂತ ಬಿಟ್ಬಿಡಿ, ಇದು ರಾಜಕೀಯದ ಬಗ್ಗೆ ಬಿಟ್ಬಿಡಿ. ರಾಜಕೀಯ ಅಂತ ಹೋದರೆ ಅವರು ವಿರೋಧ ಪಕ್ಷದವ್ರು ವಿರೋಧ ಇದು ಮಾಡೋದು, ಅವರಿದ್ದಾಗ ಇವ್ರು ಮಾಡೋದು, ಇವರಿದ್ದಾಗ ಅವ್ರು ಮಾಡೋದು, ಅದೆಲ್ಲ ತಪ್ಪು ಅಂತ ಹೇಳೋದು. ಆದರೆ ನನ್ನ ಅಭಿಪ್ರಾಯದಲ್ಲಿ ಕೊಡಬೇಕು, ಅವಕಾಶ ಕೊಡಬೇಕು. ಆಮೇಲೆ ನಂದಿನಿಗೆ ಕೊಡಲೇಬೇಕು. ನಮ್ಮ ರಾಜ್ಯದ್ದು ಹಾಲ್ಗೆ ಪ್ರಾಮುಖ್ಯತೆ ಫಸ್ಟು ಪ್ರಿಫರೆನ್ಸ್ ಕೊಡಲೇಬೇಕು. ಥ್ಯಾಂಕ್ ಯು. ನಂದಿನಿನೇ, ನಂದಿನಿ ಪ್ರಾಡಕ್ಟ್ ಎಲ್ಲಾನು ಸೂಪರ್ ಆಗಿದೆ. ಈಗ ಸುರೇಶ್ ಅವ್ರು ಬೇರೆ ಬಂದ್ಬಿಟ್ಟಿದ್ದಾರೆ, ಇನ್ನೂ ಸೂಪರ್ ಆಗ್ಬಿಡುತ್ತೆ. ಅಮೂಲ್ ಹಾಕೋದಕ್ಕಿಂತ ನಂದಿನಿನೇ ಹಾಕ್ಬೇಕು. ಅವಾಗಲೇ ನಮ್ದನ್ನ ನಾವು ಇಂಪ್ರೂವ್ ಮಾಡೋದು. ನಾವು ಅಮೂಲ್ ಯಾಕೆ ಹಾಕ್ಬೇಕು ನಾವು? ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲ ಅಮೂಲು, ನಂದಿನಿ ಹಾಕಿದ್ರೆ ಒಳ್ಳೇದು. ಹೌದು. ಅದು ಮಾಡಿರೋ ತಪ್ಪು. ನಮ್ಮ ಕರ್ನಾಟಕದಲ್ಲಿ ಹಾಕೋದಕ್ಕೆ ಆಸ್ಪದ ಕೊಡಬಾರ್ದು. ಯಾಕಂದರೆ ನಂದಿನಿ ಹಾಲಿರೋದ್ರಿಂದ ಅಮೂಲ್ ಹಾಲು ಉಪಯೋಗ ಮಾಡೋರು ಮಾಡ್ತಾರೆ, ಬಟ್ ಅಡ್ವರ್ಟೈಸ್ಮೆಂಟ್ಗೆ ನಂದಿನಿನೇ ಹಾಕ್ಬೇಕು. ಅಮೂಲ್ ಪ್ರಾಡಕ್ಟು ಮಾರಬಾರ್ದು ಬೆಂಗಳೂರಲ್ಲಿ ಅಂತಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಬೇರೆ ಯಾವ ಪ್ರಾಡಕ್ಟ್ಸ್ ಇರಲೇಬಾರ್ದು. ಔಟ್ ಆಫ್ ಕರ್ನಾಟಕ ಮ್ಯಾನುಫ್ಯಾಕ್ಚರ್ ಆಗಿರೋದು ಯಾವುದು ಇರಬಾರ್ದು. ಬಟ್ ಸ್ಟಿಲ್ ಪ್ರಿಫರಬಲಲ್ಲಿ ಕರ್ನಾಟಕ ಅಲ್ಲಿ ನಂದಿನಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಜನನೂ ಅದನ್ನೇ ಕೇಳ್ತಾರೆ. ಬಟ್ ಎರಡೂ ಇರೋದ್ರಿಂದ ತಪ್ಪೇನಿಲ್ಲ. ಬಟ್ ಜನ ಪ್ರಿಫರ್ ಯಾವ್ದು ಮಾಡ್ತಾರೋ ಅದು ನೋಡಬೇಕು. ನಮ್ಮ BMRCL ಅವ್ರಿಗೆ ಟೆಂಡರ್ ಕರೆದಿರ್ತಾರೆ. ಟೆಂಡರ್ ಕರೆದಾಗ ನಂದಿನಿ ಅವ್ರು ಹಾಕಿದಾರ ಇಲ್ವೋ ಅನ್ನೋ ಮಾಹಿತಿ ನಮಗಿಲ್ಲ. ಬಟ್ ಯಾರು ಟೆಂಡರ್ ಹಾಕಿದಾರೋ ಅವ್ರು ಕೊಟ್ಟಿರ್ತಾರೆ ಅಷ್ಟೇ. ಬಟ್ ಬೆಟರ್ ದೆನ್ ಅಮೂಲ್, ನಂದಿನಿ ಇಸ್ ನಂಬರ್ 1. ನಮ್ಮ DK ಸುರೇಶ್ ಸಾಹೇಬರು ಅಧ್ಯಕ್ಷರಾಗಿದ್ದಾರೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಖಂಡಿತವಾಗ್ಲೂ ನಂದಿನಿಗೆ ಕೊಡ್ತಾರೆ, ನಂದಿನಿಯೇ ಕೊಡಬೇಕು, ಕೊಡ್ತಾರೆ. ನಮ್ಮ DK ಸಾಹೇಬರಿಗೆ, ಸುರೇಶ್ ಸಾಹೇಬರಿಗೆ ಎಲ್ಲ ಗೊತ್ತಿದೆ, ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಬಹಳಷ್ಟು ಜನ ನಂದಿನಿ ಹಾಲಿಗೆ ಬಹಳಷ್ಟು ಜನ ಸಪೋರ್ಟನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ನಂದಿನಿ ನಮ್ಮ ಪ್ರಾಡಕ್ಟ್, ನಮ್ಮ ರೈತರು ಇದರಿಂದ ಬಹಳಷ್ಟು ಲಾಭವನ್ನು ಪಡಿಬೇಕು. ನಮ್ಮ ಮೆಟ್ರೋ ಸ್ಟೇಷನ್ಗಳಲ್ಲಿ ಈಗಾಗಲೇ ಅಮೂಲನ್ನು ತರೋದಕ್ಕೆ BMRCL ಒಪ್ಪಂದ ಮಾಡಿರುವಂಥದ್ದು. ಆದರೆ ಸಾರ್ವಜನಿಕರು ಬಹಳಷ್ಟು ಇದಕ್ಕೆ ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.